ಪದಗಳ ಅರ್ಥ: ರಸಮೂಲಿಕೆ ಅಂತೇಳಿದರೆ ಗಿಡಮೂಲಿಕೆ, ಕೊಳ ಅಂತೇಳಿದರೆ ಸರೋವರ, ನೆರವು ಅಂತೇಳಿದರೆ ಸಹಾಯ, ವೃದ್ಧ ಅಂತೇಳಿದರೆ ವಯಸ್ಸಾದ, ಕ್ಷಾಮ ಅಂತೇಳಿದರೆ ಬರಗಾಲ, ಆದೇಶ ಅಂತೇಳಿದರೆ ಆಜ್ಞೆ, ವರಹ ಅಂತೇಳಿದರೆ ಚಿನ್ನದ ನಾಣ್ಯ, ವರಹ ಅಂತೇಳಿದರೆ ಚಿನ್ನದ ನಾಣ್ಯ, ಅದು ಎಕ್ಸಾಮಿಗೆ ಬರ್ಬೋದು. ನೇಯುವುದು ಅಂತೇಳಿದರೆ ತಯಾರಿಸುವುದು, ಕರುಣಾಳು ಅಂತೇಳಿ ಕನಿಕರ ಉಳ್ಳವನು, ಪೀತಾಂಬರ ಅಂತೇಳಿದರೆ ರೇಷ್ಮೆ ಬಟ್ಟೆ, ಎಕ್ಸಾಮಿಗೆ ಬಂದಿದೆ. ಪೀತಾಂಬರ ಅಂತೇಳಿದರೆ ರೇಷ್ಮೆ ಬಟ್ಟೆ, ಪೀತಾಂಬರ ಅಂತೇಳಿದರೆ ರೇಷ್ಮೆ ಬಟ್ಟೆ. ಐಹಿಕ ಪ್ರಾಪಂಚಿಕ, ಸನ್ಯಾಸ ಸಾಂಸಾರಿಕ ಬಂಧವನ್ನು ಕಳೆಸಿಕೊಂಡ ಸ್ಥಿತಿ, ಸನ್ಯಾಸ ಅಂದರೆ ಸಾಂಸಾರಿಕ ಬಂಧವನ್ನು ಕಳೆಸಿಕೊಂಡ ಸ್ಥಿತಿ. ದೀಪಸ್ತಂಭ, ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪಗೋಪುರ, ಇದು ಹಡಗುಗಳಿಗೆ ಸೂಚನೆ ಕೊಡುವ ಸಹಕಾರಿ. ದೀಪಸ್ತಂಭ. ಉದ್ಬತ್ತಿ ಅಂದರೆ ಒಣ ಖರ್ಜೂರ, ಉತ್ತತ್ತಿ ಅಂತೇಳಿದ್ರೆ ಅಂತ ಒಣ ಖರ್ಜೂರ. ಆವರಣ ಅಂತೇಳಿದ್ರೆ ಆವರಣ. ತೇರು ಅಂತೇಳಿದ್ರೆ ರಥ. ಜಮಾಯಿಸು ಅಂತೇಳಿದ್ರೆ ಸೇರು. ಅರಿವೆ ಅಂತೇಳಿದ್ರೆ ಬಟ್ಟೆ ವಸ್ತ್ರ. ಜಮಾಯಿಸು ಅಂತೇಳಿದ್ರೆ ಸೇರು, ತೇರು ಅಂತೇಳಿದ್ರೆ ರಥ. ಓಕೆ. ಸುದ್ದಿ, ವಿನಿಮಯ, ಒಂದಕ್ಕೆ ಬದಲಾಗಿ ಮತ್ತೊಂದು ಕೊಡುವಿಕೆ, ಅದಲೋದು ಮಾಡಿಕೊಳ್ಳು. ಚೂಟಿ ಅಂತೇಳಿ ಚುರುಕು, ಚೂಟಿ ಅಂತೇಳಿ ಚುರುಕು, ಲವಲವಿಕೆ. ವಿಶೇಷ ಅಂತೇಳಿ ಪ್ರತ್ಯಯವಾದ. ಗಗನಚುಂಬಿ ಅಂದರೆ ಆಕಾಶವನ್ನು ಮುಟ್ಟುವಂಥದ್ದು. ಹೆಬ್ಬಣ್ಣೆ ಅಂದರೆ ದೊಡ್ಡದಾದ ಕಲ್ಲು. ಇಕ್ಕಟ್ಟು ಅಂದರೆ ಸಂದಿಗ, ಕಿರಿದಾದ. ಶಿಖರ ಅಂತೇಳಿದರೆ ಮರ, ಬೆಟ್ಟಗಳ ತುದಿ, ಮರ, ಬೆಟ್ಟಗಳ ತುದಿ, ಶಿಖರ ಅಂತೇಳಿದರೆ. ದೇವಾಲಯಗಳ ಗೋಪುರ. ಉತ್ಪತ್ತಿ ಅಂತೇಳಿದರೆ ಸೃಷ್ಟಿ. ಉದ್ದತಿ ಅಂತೇಳಿದರೆ ಖರ್ಜೂರ, ಉತ್ಪತ್ತಿ ಒಣ ಖರ್ಜೂರ. ಉತ್ತತ್ತಿ ಅಂತೇಳಿದರೆ ಸೃಷ್ಟಿ. ಹೀಗೆ ಉತ್ಪತ್ತಿ ಅಂತೇಳಿದರೆ ಸೃಷ್ಟಿ, ಉದ್ದತಿ ಅಂತೇಳಿದರೆ ಒಣ ಖರ್ಜೂರ. ಓಕೆ. ಕಂಪ್ಯೂಟರ್, ಇದನ್ನು ಸಂಗಣವೆಂದು ಗಣಕಯಂತ್ರ ಎಂದು ಕರೀತಾರೆ. ಕಂಪ್ಯೂಟರ್ನ ಏನಂತ ಕರೀತಾರೆ? ಗಣಕಯಂತ್ರ ಅಥವಾ ಸಂಗಣಕ ಎಂದು ಕರೀತಾರೆ. ಭೂಗರ್ಭಶಾಸ್ತ್ರ ಅಂದರೆ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಗುಪ್ತ ಸಂಕೇತ ಅಂದರೆ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಗುಪ್ತ ಸಂಕೇತವಿರುತ್ತದೆ. ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಂಚೆ ತೆರೆದುಕೊಳ್ಳುತ್ತದೆ. ಗುಪ್ತ ಸಂಕೇತವನ್ನು ಪಾಸ್ವರ್ಡ್ ಎಂದು ಕರೀತಾರೆ. ಚಾರಣ ಅಂತೇಳಿದ್ರೆ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ. ಚಾರಣ ಅಂತೇಳಿದ್ರೆ ಬೆಟ್ಟ ಗುಡ್ಡಗಳ ನಡಿಗೆ ಸಾಹಸದ ನಡಿಗೆ. ದಂತಕಥೆ ಅಂದರೆ ಬಾಯಿಂದ ಬಾಗಿ ಹರಡುವ ಕಾಲ್ಪನಿಕ ಕಥೆ. ಕರ್ತೃ ಕರ್ಮ ಕ್ರಿಯಾಪದ. ಯಾವ ಥರ? ಕರ್ತೃ ಕರ್ಮ ಕ್ರಿಯಾಪದ. ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು. ಅಬ್ದುಲನು ಪಾತ್ರೆಯನ್ನು ಮಾರಿದನು. ಗಿಳಿಯು ಹಣ್ಣನ್ನು ತಿಂದಿತು. ಇಲ್ಲಿ ಪ್ರಸಾದ, ಅಬ್ದುಲ, ಗಿಳಿ ಎಂಬ ಪದವು ಕೆಲಸ ಮಾಡುವವರು ಯಾರು ಎಂಬುದನ್ನು ಸೂಚಿಸುತ್ತದೆ. ಇದು ಕರ್ತೃಪದ. ಕೆಲಸ ಮಾಡುವರು ಅವರನ್ನು ಕರ್ತೃಪದ ಎಂದು. ಮುಖ, ಕೈಕಾಲು, ಪಾತ್ರೆಗಳನ್ನು, ಹಣ್ಣುಗಳನ್ನು ಎಂಬ ಪದ ಆಯಾ ಕೆಲಸಕ್ಕೆ ಪೂರಕವಾಗಿದೆ. ಏನನ್ನು ಎಂಬ ಪ್ರಶ್ನೆಯನ್ನು ಎತ್ತುತ್ತದೆ. ಇದು ಕರ್ಮಪದ. ತೊಳೆದು ಬಂದನು, ಮಾರಿದನು, ತಿಂದಿತು ಎಂಬ ಪದ ಯಾವ ಕೆಲಸ ಎಂಬುದನ್ನು ಹೇಳುತ್ತದೆ. ಇದು ಕ್ರಿಯಾಪದ. ಓಕೆ. ಅಂದರೆ ಇಲ್ಲಿ ಕ್ರಮವಾಗಿ ಬರುವ, ಮಾರುವ, ತಿನ್ನುವ ಕೆಲಸವನ್ನು ಇವು ತಿಳಿಸುತ್ತದೆ. ಕೆಲಸವನ್ನು ತಿಳಿಸುವ ಪದಗಳು ಕ್ರಿಯಾಪದಗಳು. ಕೆಲಸ ಅಂತೇಳಿದರೆ ಕ್ರಿಯೆ. ಆ ಕ್ರಿಯೆಗೆ ಸಂಬಂಧಿಸಿದ ಏನನ್ನು ಎಂಬುದನ್ನು ಸೂಚಿಸುವ ಪದಗಳು ಕರ್ಮಪದಗಳು. ಕ್ರಿಯೆಯನ್ನು ಮಾಡುತ್ತಿರುವವರು ಯಾರು ಇಲ್ಲವೇ ಯಾವುದು ಎಂಬುದನ್ನು ಸೂಚಿಸುವುದು ಕರ್ತೃಪದ. ರೋಸಳು ಗೆಳತಿಯನ್ನು ಮೆಚ್ಚಿದಳು. ಓಕೆ. ಪಾರಿವಾಳವು ಕಾಳುವನ್ನು ನೋಡಿತು. ಗೆಳೆಯರು ಆಟವನ್ನು ಆಡಿದರು. ಇಲ್ಲಿ ಕರ್ತೃ ಯಾರು? ರೋಸಾ, ಪಾರಿವಾಳ, ಗೆಳೆಯರು. ಕರ್ಮಪದ ಏನನ್ನು, ಯಾರನ್ನು, ಗೆಳತಿಯನ್ನು, ಕಾಳುಗಳನ್ನು, ಆಟವನ್ನು. ಕ್ರಿಯಾಪದ ಮಾಡುವರು. ಮೆಚ್ಚಿದಳು, ನೋಡಿತು, ಆಡಿದರು. ಓಕೆ. ಈ ವಾಕ್ಯದಲ್ಲಿ 3 ಅಂಶಗಳು ಮುಖ್ಯವೆನಿಸುತ್ತದೆ. ದೀರ್ಘ ವಾಕ್ಯಗಳು ಈ 3 ಅಂಶಗಳು ಕಂಡುಕೊಳ್ಳಲು ಅಭ್ಯಾಸ ಮಾಡಬೇಕು. 3 ಅಂಶಗಳು ಇರ್ತದೆ ದೀರ್ಘ ವಾಕ್ಯಗಳಲ್ಲಿ. ಓಕೆ. ಸ್ವಲ್ಪ ಶುಭ ನುಡಿಯನ್ನು ಕಲಿಯೋಣ. ಒಂದಾಗಿ ಶ್ರಮಿಸಿರಿ, ಸಂಭ್ರಮವನ್ನು ಪಡೆಯಿರಿ. ಒಂದಾಗಿ ಶ್ರಮಿಸಿರಿ, ಸಂಭ್ರಮವನ್ನು ಪಡೆಯಿರಿ. ಮಹತ್ಕಾರ್ಯದ ಸಾಧನೆ ಹಿಂದೆ ಪರಿಶ್ರಮವಿರುತ್ತದೆ. ಸ್ವಲ್ಪ ಕವಿ ಪರಿಚಯಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಅನುಪಮ ನಿರಂಜನರವರು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಅನುಪಮರವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ. ಇದು ಪ್ರಿವಿಯಸ್ ಎಕ್ಸಾಮ್ಗೆ ಬರುವುದು. ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವರು. ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು. ಅವರೊಬ್ಬ ಜನಪ್ರಿಯ ಲೇಖಕಿ. ಕೇಳು ಕಿಶೋರಿ ಹಾಗೂ ತಾಯಿ ಮಗು. ಆನಂದಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ,
ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಯಾವುದೆಲ್ಲ? ಕೇಳು ಕಿಶೋರಿ ಮಗು, ತಾಯಿ ಮಗು, ಆನಂದಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ ದಿಟ್ಟ ಎಂಬ ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಮತ್ತು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಯಾವುದೆಲ್ಲ? ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಮುಂತಾದ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಒಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಶಂತನು ಒಬ್ಬ ರಾಜ, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ಇಲ್ಲಿನ ವಾಕ್ಯದಲ್ಲಿ ನೋಡಿ, ಮೊದಲನೇ ವಾಕ್ಯದಲ್ಲಿ ಅವಳು ಎಂಬ ಪದವು ಪುಟ್ಟ ಎಂಬ ಪದ ಬದಲಾಗಿ ಬಳಕೆಯಾಗಿದೆ. ಎರಡನೇ ವಾಕ್ಯದಲ್ಲಿ ಆತನು ಎಂಬ ಪದದ ಬದಲು ಶಂತನು ಎಂಬ ಪದದ ಬದಲಾಗಿ ಬಳಕೆಯಾಗಿದೆ. ಪುಟ್ಟಿ ಮತ್ತು ಶಂತನು ಎಂಬುದು ನಾಮಪದ, ಅವಳು ಮತ್ತು ಆತನು ಎಂಬ ಪದವು ಸರ್ವನಾಮಪದ ಅಲ್ವೇ? ಓಕೆ, ಅದು, ಇದು, ಅವಳು, ಇವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು ಇತ್ಯಾದಿಗಳೆಲ್ಲ ಸರ್ವನಾಮಪದ ಆಗಿದೆ. ನಾಮಪದಗಳನ್ನು ಪದೇ ಪದೇ ಬಳಸುವುದರ ಬದಲಿಗೆ ಸರ್ವನಾಮಗಳನ್ನು ಬಳಸುತ್ತಾರೆ. ಓಕೆ, ಗುರುಗಳು ಶಾಲೆಗೆ ಹೊರಟರು. ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಮೋದಿ ಜಾನ್ಸನ್ನ ನಾಯಿ, ಅದು ಆತನಿಗೆ ಬಲು ಪ್ರಿಯ. ಓಕೆ, ಯಾಸ್ತಿ ಮತ್ತು ಉನ್ನತಿ ಇಬ್ಬರು ಗೆಳೆಯರು. ಇವರು ಒಮ್ಮೆ ಪ್ರವಾಸ ಹೊರಟರು. ಈ ಮೇಲಿನ ವಾಕ್ಯದಲ್ಲಿ ಅವರು, ಅದು, ಇವರು ಎಂಬ ಪದವು ನಾಮಪದದ ಬದಲಾಗಿ ಅದರ ಸ್ಥಾನದಲ್ಲಿ ನಾಮಪದವನ್ನು ಸೂಚಿಸುತ್ತದೆ. ಇಂತಹದನ್ನು ಸರ್ವನಾಮ ಎಂದು ಕರೀತೇವೆ. ಸರ್ವನಾಮ ಅಂದರೆ ಗೊತ್ತಾಯಿತು, ನಾಮಪದದ ಬದಲಿಗೆ ಬರುವುದನ್ನೇ ಸರ್ವನಾಮ ಎಂದು ಕರೀತಾರೆ. ಓಕೆ, ಅದು, ಇದು, ಅವಳು, ಅವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು. ಓಕೆ, ನೆಕ್ಸ್ಟ್ ತತ್ಸಮ ಮತ್ತು ತದ್ಭವದ ಬಗ್ಗೆ ಕಲಿಯೋಣ. ತತ್ಸಮ ಸಂಸ್ಕೃತದ ಶಬ್ದವನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸುವ ಶಬ್ದವನ್ನು ತತ್ಸಮ, ಅದೇ ಸಮ, ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಸಮಾನವಾದುದು. ತತ್ಸಮ ಅಂತ ಹೇಳಿದ್ರೆ ಏನು? ಅದಕ್ಕೆ ಸಮಾನವಾದುದು ಎಂದು ಅರ್ಥ. ಓಕೆ, ಸಂಸ್ಕೃತ ಶಬ್ದವನ್ನು ಕನ್ನಡದಲ್ಲಿ ಅದೇ ಥರ ಬಳಸುವುದು, ಯಾವುದೇ ಚೇಂಜಸ್ ಮಾಡದೆ ಅದೇ ಥರ ಬಳಸುವುದನ್ನೇ ತತ್ಸಮ ಅಂತ ಕರಿತೇವೆ. ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ. ಓಕೆ, ಈ ಥರವನ್ನು ಬಳಸ್ತಾರಲ್ಲ, ಇದೆಲ್ಲ ತತ್ಸಮಗಳು. ನೆಕ್ಸ್ಟ್ ತದ್ಭವಗಳು ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದವನ್ನು ತದ್ಭವಗಳೆಂದು ಕರೀತಾರೆ. ಉದಾಹರಣೆಗೆ ಸಂಜ್ಞೆ, ಲಕುಮಿ, ಅದಿಬದೆ, ಸಿರಿ, ಚಾಗ, ಒತ್ತಗೆ. ಓಕೆ, ತತ್ಸಮ ನೋಡಿ, ಆರ್ಯ ತತ್ಸಮ, ಅಜ್ಜ ತದ್ಭವ, ಕಾರ್ಯ ತತ್ಸಮ, ಕಜ್ಜ ತದ್ಭವ, ಚಂದ್ರ ತತ್ಸಮ, ಚಂದಿರ ತದ್ಭವ, ವಿಜ್ಞಾನ ತತ್ಸಮ, ಭಿನ್ನನ ತದ್ಭವ, ನಿತ್ಯ ತತ್ಸಮ, ನಿಚ್ಚ ತದ್ಭವ, ಪದ್ಮ ತತ್ಸಮ, ಪದುಮ ತದ್ಭವ, ಭಕ್ತಿ ತತ್ಸಮ, ಬಕುತಿ ತದ್ಭವ, ವೀತಿ ತತ್ಸಮ, ಬೀದಿ ತದ್ಭವ. ನೋಡಿ, ಯಾವುದೆಲ್ಲ? ಆರ್ಯ ಅಂತೇಳಿದರೆ ತತ್ಸಮ, ಅಜ್ಜ ಅಂತೇಳಿದರೆ ತದ್ಭವ ಅದರದ್ದು. ಕಾರ್ಯ ಅಂತೇಳಿದರೆ ತತ್ಸಮ, ಕಜ್ಜ ಅಂತೇಳಿದರೆ ತದ್ಭವ. ಚಂದ್ರ ಅಂತೇಳಿದರೆ ತತ್ಸಮ, ಚಂದಿರ ಅಂತೇಳಿದರೆ ತದ್ಭವ. ವಿಜ್ಞಾನ ಅಂತೇಳಿದರೆ ತತ್ಸಮ, ಭಿನ್ನನ ಅಂತೇಳಿದರೆ ತದ್ಭವ.